ಶ್ರೀ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮಸ್ತೆ ಸ್ನೇಹಿತರೆ, ಮುಂದಿನ ಭಾಗವನ್ನು ಕೇಳೋಣ. ಕುಮಾರಸ್ವಾಮಿ ಭೋಜನಕ್ಕೆ ಎಲ್ಲರನ್ನ ಕಳಿಸಿಕೊಡ್ತಾನೆ. ಅಲ್ಲಿ ತಾರತಮ್ಯ ಪ್ರಕಾರವಾಗಿ ಪಂಕ್ತಿಗಳನ್ನು ಮಾಡಿ ರುದ್ರದೇವರು ಎಲೆಗಳನ್ನು ಹಾಕಿಸ್ತಾರೆ. ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದಲ್ಲಿ ಪಾಂಡುತೀರ್ಥದಿಂದ ಆರಂಭಿಸಿ ಶ್ರೀಶೈಲದವರೆಗೆ ದೇವತೆಗಳೆಲ್ಲರೂ ಗುಂಪು ಗುಂಪಾಗಿ ಅವರವರ ಎಲೆಗಳಲ್ಲಿ ಕೂತಿರ್ತಾರೆ. ಆಗ ಶ್ರೀನಿವಾಸ, ಕುಮಾರ, ಬ್ರಹ್ಮದೇವ, ಭಗವಂತನಿಗೆ ಸಮರ್ಪಣೆ ಮಾಡದೆ ಭೋಜನ ಬಡಿಸಬಾರದು, ಅದರಿಂದ ಪರಮಾತ್ಮನಿಗೆ ನಿವೇದನ ಮಾಡು ಅಂತ ಹೇಳ್ತಾನೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಹೇ ಗೋವಿಂದ, ನೀನೇ ಲೋಕಾಧಿಪತಿಯಾದ ಎಲ್ಲರಿಗೂ ಪ್ರಭು, ಸರ್ವವನ್ನೂ ಭುಜಿಸುವವನು ಎಂದು ತಿಳಿದಿದ್ದೇನೆ. ನಿನಗೆ ಸಮನಾದವರು ಅಧಿಕಾರಾದವರು ಯಾರೂ ಇಲ್ಲ, ಅದರಿಂದ ನಾನು ಯಾರಿಗೆ ನೈವೇದ್ಯ ಮಾಡಲಿ, ಆಜ್ಞೆ ಮಾಡು ಅಂತ ಕೇಳ್ತಾರೆ. ಮಗನ ಮಾತು ಕೇಳಿ ಶ್ರೀಹರಿ ನಗ್ತಾ ಅಹೋಬಲದ ಶ್ರೀ ನೃಸಿಂಹದೇವರನ್ನು ಪೂಜಿಸಿ ನೈವೇದ್ಯ ಸಮರ್ಪಣೆ ಮಾಡು ಅಂತ ಹೇಳ್ತಾರೆ. ಅದರಂತೆ ನೃಸಿಂಹದೇವರನ್ನು ಪೂಜಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ. ಅನಂತರ ವೈಶ್ವದೇವಾದಿಗಳನ್ನು ಮಾಡಿ ಕುಳಿತಿದ್ದ ಎಲ್ಲರಿಗೂ ಆರ್ಘ್ಯ, ಪಾದ್ಯ, ಗಂಧಾಕ್ಷತೆ, ಧೂಪದೀಪಗಳಿಂದ, ಪರಿಮಳ ದ್ರವ್ಯಗಳಿಂದ ಪೂಜೆಯನ್ನು ಮಾಡ್ತಾರೆ. ಬ್ರಹ್ಮದೇವರು ಮಂತ್ರೋಚ್ಚಾರಣ ಪೂರ್ವಕವಾಗಿ ನವಗ್ರಹಗಳನ್ನು ಆರಾಧಿಸ್ತಾರೆ. ಇಷ್ಟಾದ ಮೇಲೆ ಶ್ರೀನಿವಾಸ ಎಲ್ಲರಿಗೂ ನಮಸ್ಕರಿಸ್ತಾನೆ. ನಂತರ ಎಲ್ಲರೂ ಪರಿಶೇಚನ ಮಾಡ್ತಾರೆ. ಒಬ್ಬನೇ ಒಬ್ಬನಾದ ಸರ್ವತಂತ್ರ ಸ್ವತಂತ್ರನಾದ ಶ್ರೀಮನ್ನಾರಾಯಣ ಸಮಸ್ತ ಪ್ರಾಣಿ ಸಮೂಹವೇ ಅಂಗಗಳಾಗಿರುವ ವಿರಾಟ್ ರೂಪನಾಗಿದ್ದಾನೆ. ಆ ವಿರಾಟ್ ರೂಪದಲ್ಲಿ ಸಮಸ್ತ ಪ್ರಪಂಚವನ್ನು ಪ್ರಳಯ ಕಾಲದಲ್ಲಿ ರಕ್ಷಿಸುವ ನಾಶರಹಿತನಾದ ನಾರಾಯಣ 3 ಲೋಕವನ್ನು ವ್ಯಾಪಿಸಿಕೊಂಡು ಎಲ್ಲರ ಅಂತರ್ಯಾಮಿಯಾಗಿ ಭುಜಿಸುತ್ತಾನೆ. ಹೀಗೆ ಸರ್ವತ್ರ ವ್ಯಾಪ್ತನಾದ ಅಹೋಬಲ ಕ್ಷೇತ್ರದ ಶ್ರೀ ನರಸಿಂಹದೇವರಿಗೆ, ಅಂದರೆ ಶ್ರೀಕೃಷ್ಣನಿಗೆ ಸರ್ವ ಸಮರ್ಪಣೆ ಮಾಡ್ತಾನೆ. ನಂತರ ಎಲ್ರಿಗೂ ಭೋಜನ ಮಾಡಿರಿ ಅಂತ ಆಜ್ಞಾಪಿಸ್ತಾನೆ. ಶ್ರೀನಿವಾಸ ಹೇಳ್ತಾನೆ, ಮಹಾನುಭಾವರೇ, ಜ್ಞಾನಪೂರ್ಣರಾದ ನಿಮಗೆ ನನ್ನ ಈ ಅನ್ನದಿಂದ ಏನು ಪೂರ್ಣತೆ ದೊರೆಯುತ್ತೆ? ತಪೋಧನರು, ಕರುಣಾಶಾಲಿಗಳು ಆದ ಋಷಿಮುನಿಗಳೇ, ನಾನು ದರಿದ್ರನೆಂದು ಭಾವಿಸಿ ನಾನು ನೀಡಿದ ನೀರು ಮತ್ತು ಸ್ವಲ್ಪ ಅನ್ನವನ್ನೇ ಮಹತ್ತಾಗಿ ಭಾವಿಸಿ ಸ್ವೀಕರಿಸಿರಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಶ್ರೀನಿವಾಸನ ಈ ಪ್ರಾರ್ಥನೆಯನ್ನು ಕೇಳಿ ಎಲ್ಲರೂ ಹೇಳ್ತಾರೆ, ಪರಮಾತ್ಮ, ನೀನು ಅನುಗ್ರಹಿಸಿದ ಈ ಅನ್ನ ಅಮೃತ ಮೋಕ್ಷ ಮಾರ್ಗಕ್ಕೆ ಸಾಧನ, ನಾವೆಲ್ಲರೂ ಧನ್ಯರಾಗಿದ್ದೇವೆ ಅಂತ ಹೇಳಿ ಶ್ರೀನಿವಾಸನನ್ನು ಅಭಿನಂದನೆ ಮಾಡಿ ಪರಮ ಸಂತೋಷದಿಂದ ಭೋಜನ ಮಾಡ್ತಾರೆ. ಭೋಜನವಾದ ಮೇಲೆ ಯಥಾಯೋಗ್ಯವಾಗಿ ದಕ್ಷಿಣೆ ಸಮೇತ ತಾಂಬೂಲವನ್ನು ಪ್ರದಾನ ಮಾಡ್ತಾರೆ. ಅಂದರೆ ಬ್ರಾಹ್ಮಣರಿಗೆ 1 ನಾಣ್ಯ, ದೇವತೆಗಳಿಗೆ ಅರ್ಧ ನಾಣ್ಯ, ಬ್ರಹ್ಮಚಾರಿಗಳಿಗೆ 4/1 ಭಾಗದ ನಾಣ್ಯ, ಹೀಗೆ ದಕ್ಷಿಣೆಯನ್ನು ಕೊಡ್ತಾರೆ. ಎಲ್ಲರ ಭೋಜನ ಮುಗಿಯೋ ವೇಳೆಗೆ ರಾತ್ರಿಯಾಗಿರುತ್ತೆ. ಶ್ರೀನಿವಾಸ ಲಕ್ಷ್ಮಿಯ ಜೊತೆ ಮಲಗಿ ನಿದ್ರಿಸ್ತಾನೆ. ಸ್ವಯಂ ನಿದ್ರಾರಹಿತನಾದ ಭಗವಂತ ಸಾಮಾನ್ಯರಂತೆ ನಿದ್ರೆ ಮಾಡೋವನಂತೆ ನಟನೆ ಮಾಡ್ತಾನೆ. ಶ್ರೀನಿವಾಸ ಬ್ರಹ್ಮದೇವರನ್ನು ಕರೆತರಲು ಗರುಡದೇವರನ್ನು ಕಳಿಸ್ತಾನೆ. ವೇಗವಾಗಿ ಬಂದ ಗರುಡದೇವ ಮಂಚದಲ್ಲಿ ಮಲಗಿದ ಬ್ರಹ್ಮದೇವನಿಗೆ ಹೇಳ್ತಾನೆ, ಹೇ ದೇವ, ಜಾಗ್ರತೆ ಹೊರಡಬೇಕಂತೆ ಅಂತ. ಇದನ್ನು ಕೇಳಿ ಬ್ರಹ್ಮದೇವ ಜಾಗ್ರತೆಯಿಂದ ಅಣಿಯಾಗ್ತಾರೆ. ಪರಮ ಆಭರಣಗಳಿಂದ ಅಲಂಕೃತರಾಗಿ ಆಕಾಶರಾಜನ ನಗರಕ್ಕೆ ಪ್ರಯಾಣ ಮಾಡೋಕ್ಕೆ ನಗಾರಿಯನ್ನು ಬಾರಿಸೋಕ್ಕೆ ಹೇಳ್ತಾರೆ. ರಾಜ ಆ ನಗರಿಗೆ ಸಂಭ್ರಮದಿಂದ ಹೋಗಲು ಆಶ್ಚರ್ಯಕರವಾದ ವಾಹನಗಳು, ರಥ, ಪಲ್ಲಕ್ಕಿಗಳು, ಆನೆಗಳು, ಕುದುರೆಗಳು, ಹೀಗೆ ಎಲ್ಲವನ್ನ ಚೆನ್ನಾಗಿ ಅಲಂಕರಿಸಿ ಎಲ್ಲವೂ ತಯಾರಾಗುತ್ತೆ. ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಎಲ್ಲರೂ ಶ್ರೀಹರಿಯ ಸನ್ನಿಧಿಗೆ ಹೊರಡ್ತಾರೆ. ತನ್ನ ಬಳಿ ಬಂದ ಪೂಜ್ಯರಾದ ಬ್ರಹ್ಮದೇವರನ್ನು, ವತ್ಸ, ಏಕೆ ತಡ ಮಾಡ್ತಾ ಇರುವೆ? ಸಮಸ್ತ ಸೈನ್ಯವನ್ನು ಆಕಾಶ ರಾಜಧಾನಿಗೆ ಹೊರಡಿಸು ಅಂತ ಶ್ರೀನಿವಾಸ ಹೇಳ್ತಾನೆ. ಆಯುಧಗಳನ್ನು ಧರಿಸಿರುವ ಸಮಸ್ತ ಸೈನ್ಯವು ಸಿದ್ಧವಾಗಿದೆ, ಬೇಗನೆ ಏಳು, ಗರುಡನ ಮೇಲೆ ಎನ್ನಲು ಶ್ರೀಹರಿ ಗರುಡನ ಹೆಗಲ ಏರಿ ಅಗ್ರಭಾಗದಲ್ಲಿ ಬ್ರಹ್ಮದೇವರು, ಹಿಂಭಾಗದಲ್ಲಿ ಷಣ್ಮುಖ ಬರುವಂತೆ ಮಾಡಿ ಲಕ್ಷ್ಮೀದೇವಿಯನ್ನು ಸುವರ್ಣಮಯವಾದ ರಥದಲ್ಲಿ ಕೂರಿಸಿ, ತಾಯಿಯಾದ ಬಕುಳೆಯನ್ನು ವಿಮಾನದಲ್ಲಿ ಕೂಡಿಸಿ, ಭಕ್ತವತ್ಸಲನಾದ ಶ್ರೀನಿವಾಸನು
ಸ್ವತಃ ಗರುಡಾರೂಢನಾಗಿ ಹೊರಡ್ತಾನೆ. ಬೇರಿ ದುಂದುಬಿಗಳ ವಾದ್ಯಗಳೊಂದಿಗೆ ನರ್ತನ ಗಾಯನಗಳ ಸಡಗರದಿಂದ ಭಗವಂತನ ಮದುವೆಗಾಗಿ ದಿಬ್ಬಣ ಹೊರಡುತ್ತೆ. ಈ ದಿಗ್ವಿಜಯದ ಸಮಯದಲ್ಲಿ ದೇವತೆಗಳು, ಋಷಿಗಳು, ರಾಕ್ಷಸರು, ಗಂಧರ್ವರು ಅಲ್ಲಿ ಕಿಕ್ಕಿರಿದು ನೆರೆದಿರ್ತಾರೆ. ಆ ಜನ ಸಮೂಹದಲ್ಲಿ ದೇವತಾ ಸ್ತ್ರೀಯರಲ್ಲಿ ಕಲಹಗಳು ಕೂಡ ಉಂಟಾಗ್ತಾ ಇರುತ್ತೆ. ಹೀಗೆ ಕೆಲವರು ನಗ್ತಾ, ಒಬ್ಬರನ್ನೊಬ್ಬರು ಛೇಡಿಸುತ್ತಾ, ಎಲ್ಲರೊಂದಿಗೆ ಮಾತಾಡ್ತಾ ಕಿಕ್ಕಿರಿದ ಶ್ರೀನಿವಾಸನ ಮಹಾಸೈನ್ಯವು ಪದ್ಮ ಸರೋವರವನ್ನು ಮಧ್ಯಭಾಗವಾಗಿ ಮಾಡಿಕೊಂಡು ಮುಂದುವರಿತಾ ಇರುತ್ತೆ. ಋಷಿಮುನಿಗಳಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಿಂದ ಗಾನ ಮಾಡಿಸಿಕೊಳ್ಳುತ್ತಾ ಸಚ್ಚಿದಾನಂದ ಸ್ವರೂಪನಾದ ಕಮಲಾಕಾಂತನು ಪದ್ಮ ಸರೋವರವೆಂಬ ಹೆಸರಿನ ಶ್ರೇಷ್ಠ ಪುಣ್ಯತೀರ್ಥಕ್ಕೆ ಬರ್ತಾನೆ. ಸುರಾಸುರರು, ಗಂಧರ್ವರು, ಸಿದ್ಧರು, ಸಾಧ್ಯರು, ಮರುತ್ತುಗಳು ದೊಡ್ಡ ಸಮೂಹದೊಡನೆ ಶ್ರೀಹರಿ ಗರುಡ ವಾಹನನಾಗಿ ಬರ್ತಾನೆ. ಪರಮಾತ್ಮನಿಗೆ ವೇದವ್ಯಾಸರ ಮಗನಾದ ಶುಕಾಚಾರ್ಯರು ಸಾಷ್ಟಾಂಗ ಪ್ರಣಾಮ ಮಾಡಿ ಹೇಳ್ತಾರೆ, ಪುರುಷೋತ್ತಮ, ಇಂದಿಗೆ ನಾನು ಮಾಡಿದ ತಪಸ್ಸು ಸಫಲವಾಯಿತು ಅಂತ ಭಾವಿಸ್ತೇನೆ. ನಿನ್ನ ದರ್ಶನ ನಾನು ಮಾಡಿದ್ದ ತಪಸ್ಸಿನ ಫಲದಿಂದ ಲಬ್ಧವಾಯಿತು ಅಂತ ತಿಳಿತೇನೆ. ವೇದಗಳಿಗೆ ಮಾತ್ರ ಗೋಚರಿಸೋ ಪುರಾಣ ಪುರುಷೋತ್ತಮನಾದ ನೀನು, ಬ್ರಹ್ಮರುದ್ರಾದಿಗಳಿಗೂ ಹೊಂದಲು ಸಾಧ್ಯವಾದ ನೀನು, ಇಂಥ ಮಹಾನುಭಾವನಾದ ನಿನ್ನನ್ನು ಕಣ್ಣಾರೆ ಕಾಣ್ತಾ ಇದ್ದೀನಿ. ಪುತ್ರ ಮಿತ್ರರು, ಸಮಸ್ತ ಲೋಕಪಾಲಕರು, ಜಗನ್ಮಾತೆಯಾದ ಲಕ್ಷ್ಮೀದೇವಿ ಇವರಿಂದ ಸಹಿತನಾದ ಹೇ ಮುರಾರಿ, ಸಕಲ ದೇವತೆಗಳಿಗೆ ಸ್ವಾಮಿಯಾದ ಹೇ ವಾಸುದೇವ, ನನ್ನ ಬಿನ್ನಹವನ್ನು ಆಲಿಸು. ನಿನ್ನ ಪ್ರಸಾದಕ್ಕೆ ಕಾರಣವಾಗೋ ಹಣ್ಣು, ಹಂಪಲು, ಗೆಡ್ಡೆ, ಗೆಣಸುಗಳನ್ನು ದಯಮಾಡಿ ಸೇವಿಸಿ ನನ್ನನ್ನು ಉದ್ಧಾರ ಮಾಡು ಅಂತ ಶುಕಮುನಿಗಳು ಕೇಳ್ಕೋತಾರೆ. ಶ್ರೀನಿವಾಸ ಹೇಳ್ತಾನೆ, ಸಜ್ಜನ ಸಮ್ಮತವಾದ ಮಾತನ್ನು ಕೇಳು. ನೀನು ತಪಸ್ಸಿನಿಂದ ಕೃಶನಾಗಿದ್ದೀಯ, ಒಬ್ಬಂಟಿ, ಬ್ರಹ್ಮಚಾರಿ, ನೇಮನಿಷ್ಠೆ. ನಾನಾದರೆ ಸಂಸಾರ ನಿರತನು. ನನ್ನೊಡನೆ ಬಹಳ ಜನ ಬ್ರಾಹ್ಮಣರಿದ್ದಾರೆ. ಆದ್ದರಿಂದ ನಾನು ಆಕಾಶರಾಜನ ಪಟ್ಟಣಕ್ಕೆ ಈಗಲೇ ಹೋಗಿ ಅಲ್ಲಿಯೇ ಭೋಜನ ಮಾಡಬೇಕು ಅಂತ ನಿಶ್ಚಯಿಸಿದ್ದೇನೆ. ಅದರಿಂದ ನೀನು ಅನಾವಶ್ಯಕವಾಗಿ ಶ್ರಮ ತಗೋಬೇಡ ಅಂತ ಹೇಳ್ತಾನೆ ಶ್ರೀನಿವಾಸ. ಪರಮಾತ್ಮನ ಮಾತನ್ನು ಕೇಳಿ ಶುಕಾಚಾರ್ಯರು, ನಾನು ಬಡವ, ನಿಷ್ಕಿಂಚನ ಪ್ರಿಯನು, ನೀನುಂಡರೆ ಜಗತ್ತೇ ಉಂಡಂತೆ, ಇದರಲ್ಲಿ ಸಂದೇಹ ಪಡಬೇಡ ಅಂತ ಹೇಳ್ತಾರೆ. ಆಗ ಬಕುಳಾದೇವಿ, ಶ್ರೀನಿವಾಸ, ಶುಕಮುನಿಗಳ ಪ್ರಾರ್ಥನೆಯನ್ನು ಕೇಳು. ಅವರು ನಿನ್ನ ಲಗ್ನಕ್ಕಾಗಿ ಬಹಳ ಪ್ರಯತ್ನಿಸಿ ಸೇವೆ ಸಲ್ಲಿಸಿದ್ದಾರೆ ಅಂತ ತಾಯಿ ಹೇಳ್ತಾಳೆ. ತಾಯಿ ಮಾತು ಕೇಳಿ ಮಮತೆಯಿಂದ ಶುಕರಿಗೆ ಹೇಳ್ತಾನೆ, ನಿಮ್ಮ ಮಾತಿನ ಅಮೃತ ಪಾನದಿಂದ ತೃಪ್ತನಾಗಿದ್ದೀನಿ. ಈ ಅಲ್ಪರಸದಿಂದ ನನಗೇನು, ಆದರೂ ನಿಮ್ಮ ಕೋರಿಕೆಯಂತೆ ಭೋಜನ ಮಾಡ್ತೇನೆ. ಹೀಗೆ ಹೇಳಿದ ಶ್ರೀಹರಿ ಗರುಡನಿಂದ ಇಳಿದು ಶುಕಮುನಿಯನ್ನು ಸಮಾಧಾನ ಮಾಡಿ ತನ್ನವರೊಡನೆ ಅವರ ಆಶ್ರಮವನ್ನು ಪ್ರವೇಶ ಮಾಡ್ತಾನೆ. ದರ್ಬೆಗಳಿಂದ ನಿರ್ಮಿಸಿದ ಆಸನದಲ್ಲಿ ಕೂತ್ಕೋತಾನೆ. ಆಗ ಶುಕಾಚಾರ್ಯರು ಪದ್ಮ ಸರೋವರದಲ್ಲಿ ಸ್ನಾನ ಮಾಡಿ ಪಾಕವನ್ನು ಸಿದ್ಧ ಮಾಡ್ತಾರೆ. ಅವರು ಅಮೃತ ಬೀಜಗಳನ್ನು ಕುಟ್ಟಿ ಆ ದಿವ್ಯವಾದ ಅಕ್ಕಿಯಿಂದ ಅನ್ನವನ್ನು, ರಾಮಗುಳ್ಳದ ಬಜ್ಜಿಯನ್ನು, ಹುಣಸೆ ಹಣ್ಣಿನ ಗೊಜ್ಜನ್ನು ತಯಾರಿ ಮಾಡ್ತಾರೆ. ಯಾವ ಮಾನವನು ದಿನವೂ ತನ್ನ ಅಂತರ್ಯಾಮಿಗೆ ಪೂಜೆ ಸಲ್ಲಿಸ್ತಾನೋ ಬಹಿರ್ಗತವಾದ ಅದೇ ಪೂಜೆ ಪರಮಾತ್ಮನಿಗೆ ಸಲ್ಲುತ್ತೆ. ಇಂಥ ಶುಕಾಚಾರ್ಯರು ಪರಮಾತ್ಮನ ಪಾದಗಳನ್ನು ತೊಳೆದು ಕಮಲದ ಎಲೆಗಳಿಂದ ತಯಾರಿಸಿದ ಎಲೆಯಲ್ಲಿ ಗೊಜ್ಜು ಬಜ್ಜಿಗಳಿಂದ ಸಹಕೃತವಾದ ಅನ್ನವನ್ನಿಟ್ಟು ಪರಮಾತ್ಮನಿಗೆ ವಂದಿಸಿ ಪರಿಪೂರ್ಣ ಮನೋರಥನಾದ ಶ್ರೀನಿವಾಸನನ್ನು ಭೋಜನ ಮಾಡು ಎಂದು ಪ್ರಾರ್ಥಿಸ್ತಾರೆ. ಋಷಿಗಳ ವಿಜ್ಞಾಪನೆಯಂತೆ ಷಡ್ಗುಣೈಶ್ವರ್ಯ ಸಂಪನ್ನನಾದ ಸಕಲವನ್ನೂ ಭುಜಿಸುವ ಭಗವಂತ ಋಷಿಗಳಿಗೆ ಯೋಗ್ಯವಾದ ಆಹಾರವನ್ನು ಭೋಜನ ಮಾಡ್ತಾನೆ. ಪರಮಾತ್ಮನ ಅಪ್ಪಣೆಯಂತೆ ಲಕ್ಷ್ಮೀದೇವಿ, ತಾಯಿಯಾದ ಬಕುಳಾ ಮಾತೆಯು ಕೂಡ ಅನ್ನವನ್ನು ಊಟ ಮಾಡ್ತಾರೆ. ಹೀಗೆ ಭಗವಂತ ಭೋಜನ ಮಾಡಲು ತಪೋಧನರಾದ ಋಷಿಮುನಿಗಳು ಶುಕಾಚಾರ್ಯರನ್ನು ಬೆದರಿಸ್ತಾ ಸಿಟ್ಟಿನಿಂದ ಮೇಲೇಳ್ತಾರೆ. ಆಗ ಋಷಿಮುನಿಗಳ ಮನದ ಇಂಗಿತವನ್ನು ತಿಳಿದು ತಕ್ಷಣವೇ ಶ್ರೀನಿವಾಸ ಪರ್ಣಶಾಲೆಯಿಂದ ಹೊರಗೆ ಬಂದು ಎಲ್ಲರಿಗೂ ತೃಪ್ತಿಯಾಗಲೆಂದು ಒಂದು ಸಲ ತೇಗ್ತಾನೆ.
ಎಲ್ಲರ ತೃಪ್ತಿಗೆ ಕಾರಣನಾದ ಭಗವಂತನ ವದನದಿಂದ ಹೊರಹೊಮ್ಮಿದ ಆ ಗಾಳಿಯಿಂದ, ಅಂದರೆ ಅವನು ತೇಗ್ತಾನಲ್ಲ, ಆ ತೇಗು ಇಡೀ ಜನಸಮೂಹವನ್ನು ಮುಟ್ಟಿರುತ್ತೆ. ಎಲ್ಲರ ಹೊಟ್ಟೆಯು ತುಂಬಿ ಸಂತೃಪ್ತರಾಗ್ತಾರೆ. ಆಗ ಋಷಿಮುನಿಗಳು ಹರಿಯ ಮಹಿಮೆಯಿಂದ ಸಂತೃಪ್ತರಾಗಿ ಶ್ಲಾಘನೆಯನ್ನು ಮಾಡ್ತಾರೆ. ಶುಕಮುನಿಗಳನ್ನು ಕೂಡ ಸಂತೋಷಪಡಿಸ್ತಾರೆ. ಮುಂದೆ ನಮ್ಮ ಶ್ರೀನಿವಾಸ ಏನು ಮಾಡ್ತಾನೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ತೆ ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ.